ರಾಜ್ಯದಲ್ಲಿ ಒಳ ಮೀಸಲಾತಿ ಗೊಂದಲ ಮತ್ತಷ್ಟು ಬಿಗಡಾಯಿಸಿದೆ. ದಲಿತ ಎಡಗೈ ಮತ್ತು ಬಲಗೈ ಸಮುದಾಯದ ನಡುವೆ ಒಳ ಮೀಸಲಾತಿ ವರದಿ ಜಾರಿ ವಿಚಾರ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿರೋ ವರದಿ ಆಧರಿಸಿ ಸರ್ಕಾರ ಮೀಸಲಾತಿ ಹಂಚಿಕೆಗೆ ಮುಂದಾಗಿದೆ. ಅಲ್ಲದೆ ರೋಸ್ಟರ್ ಬಿಂದು ಜಾರಿಗೊಳಿಸಲು ಸರ್ಕಾರ ಚಿಂತನೆ ನಡೆಸಿತು. ಆದರೆ ಸುಪ್ರೀಂ ಕೋರ್ಟ್ ಮೀಸಲಾತಿ 50% ಮೀರಬಾರದು ಅಂತ ನೀಡಿದ ಆದೇಶ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿತ್ತು. ಹೀಗಾಗಿ ಸರ್ಕಾರ ಹಂಚಿಕೆ ಮಾಡಿದ್ದ ಮೀಸಲಾತಿ ವಿಚಾರಕ್ಕೆ ಎರಡೂ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ವರದಿ ಜಾರಿ ವಿಚಾರದಲ್ಲಿ ಎಡಗೈ ಸಮುದಾಯದ ಸಚಿವ KH ಮುನಿಯಪ್ಪ ಜಾಣ ನಡೆಯನ್ನ ಇಟ್ಟಿದ್ದು ಒಳ ಮೀಸಲಾತಿ ಜಾರಿಗೆ ಚಾಲನೆ ನೀಡಿದ್ದೆ ಮಹದೇವಪ್ಪ ಎನ್ನುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಇಲಾಖೆಗಲ್ಲ, ಒಬ್ಬನಿಗಲ್ಲ, ಪಕ್ಷದ ನಿಲುವು, ಕ್ಯಾಬಿನೆಟ್ ನಿಲುವು ಅಂತಿಮ. ಆ ತೀರ್ಮಾನಕ್ಕೆ ಎಲ್ಲರೂ ಬಲಗೈ ಸಮುದಾಯವಾಗಿ ನಾಗಮೋಹನ್ ದಾಸ್ ಅವರ ವರದಿ ತಿರಸ್ಕಾರ ಮಾಡಬೇಕು ಅನ್ನೋಂಥದ್ದಿದೆ ಸರ್. ತಾವು ಕೂಡ ತಮ್ಮ ಅಭಿಪ್ರಾಯವನ್ನ ಏನು ಮಂಡಿಸ್ತೀರಾ ಸರ್? ಯಾಕಂತ ನಿಮ್ಗೆ ಹೇಳಲ್ಲ ನಾನು ಸಮುದಾಯಕ್ಕೆ ಕೇಳಿ ಸರ್. ಬಲಗೈ ಸಮುದಾಯ ಕೂಡ ಬಲಗೈ ಸಮುದಾಯದವರು ಪ್ರತಿಭಟನೆ ಮಾಡಿದ್ದಾರೆ ಸರ್. ಕ್ಯಾಬಿನೆಟ್ ತೀರ್ಮಾನ ಆಗೋದು. ಇವತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾದ್ರೆ ಮೇನ್ ಕಾರಣ ಮಹದೇವಪ್ಪನವರು ಅನ್ನೋದನ್ನು ಯಾರು ಮರಿಕೂಡ್ದು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಪರಮೇಶ್ವರ ಆಗಲಿ, ಮಹದೇವಪ್ಪನವರಾಗಲಿ, ಪ್ರಿಯಾಂಕಾ ಆಗಲಿ, ಶಿವರಾಜ್ ತಂಗಡಿ ಆಗಲಿ, ತಿಮ್ಮಾಪುರ ಆಗಲಿ, ನಾವು ಒಟ್ಟಿಗೆ ಇದ್ದೀವಿ. ವಿನಾಕಾರಣ ಹೋರಾಟಗಳು ಮಾಡಿ ಗೊಂದಲ ಮಾಡ್ಕೊಳ್ಬೇಡಿ. ನಾವು ಒಟ್ಟಿಗೆ ಇರಬೇಕು. ಇವತ್ತಲ್ಲ, ನಾಳೆ, ಮುಂದೆ ಯಾವತ್ತೂ ಕೂಡ ನಾವು ಒಗ್ಗಟ್ಟಾಗಿರಬೇಕು. ಸರ್ಕಾರ ಬದ್ಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಚುನಾವಣೆ ಆದಮೇಲೆ ಈ ಒಳ ಮೀಸಲಾತಿಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಭರವಸೆ ಕೊಟ್ಟಿದ್ದಾರೆ.